ನಮಸ್ತೆ, ಶೋಭಾ ಕ್ರಿಯೇಟಿವ್ ಕುಕ್ಕಿಂಗಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಕಡೆ ಮಾಡುವಂತಹ ಜುಣುಕ ಅಥವಾ ಹಿಟ್ಟಿನ ಪಲ್ಯ ಅಂತೇಳಿ ಕರೀತಾರೆ. ಇದು ತುಂಬ ರುಚಿಯಾಗಿರ್ತೈತಿ. ಅದನ್ನು ಇವತ್ತು ನಾವು ರುಚಿಕರವಾಗಿ ಯಾವ ಥರ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬರ್ರಿ. ಈಗ ಇದಕ್ಕೆ ನಾನು ಒಂದೆರಡು ಈರುಳ್ಳಿನ ಕಟ್ ಮಾಡ್ಕೊಳತ್ತೀನಿ. ಮತ್ತು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿನೂ ಕಟ್ ಮಾಡಿಟ್ಕೊಳ್ಳೋಣ. ಇದಕ್ಕೆ ಹಸಿ ಖಾರ ಬೇಕಾಗ್ತೈತೆ ರೀ. ಹಸಿ ಖಾರ ಹಾಕೋದ್ರಿಂದ ಜುಣುಕ ತುಂಬ ರುಚಿ ಆಗ್ತೈತಿ. ಈಗ ನಾನು ಹಸಿ ಖಾರನ ಒಳ್ಕಲ್ಲಲ್ಲಿ ಒಂದು ಸ್ವಲ್ಪ ಜಜ್ಕೊಳತ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ತರಿಯಾಗಿ ಕುಟ್ಕೊಳ್ರಿ. ಈಗ ನಾನು ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. 1 ಸ್ಪೂನು ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಈಗ ಕಟ್ ಮಾಡ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಜಜ್ಜಿದಂಥ ಹಸಿ ಖಾರನ 1 ಸ್ಪೂನು ಹಾಕ್ಕೊಳತ್ತೀನಿ. ನಿಮ್ಗೆ ಖಾರ ನೋಡಿಕೊಂಡು ಹಸಿ ಖಾರನ ಹಾಕ್ಕೊಡ್ರಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನ ಜಾಸ್ತಿನೇ ಹಾಕ್ಕೊಡ್ರಿ, ತುಂಬ ರುಚಿ ಆಗ್ತೈತಿ. ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಹುಣಸೆ ರಸನ ಹಾಕಬೇಕಾಗ್ತೈತಿ. ನಾವು ಸ್ವಲ್ಪ ಹುಣಸೆ ರಸನ ಹಾಕ್ಕೊಳತ್ತೀನಿ. ಈಗ ಒಂದು ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡು ನೀವು ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕಿ ಇದನ್ನು ರುಚಿ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ 1 ಸ್ಪೂನು ಸಕ್ಕರೆ ಹಾಕ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಡೋಣ್ರಿ. ಈಗ ನಮ್ಗೆ ಜುಣುಕಕ್ಕೆ ಬೇಕಾದಂಥ ಹಸಿ ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. 1-2 ಸ್ಪೂನು ಹಸಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಗಂಟಿಲ್ದಂಗೆ ತಿಳುವಾಗಿ ಕಲಿಸ್ಕೊಳ್ಳೋಣ. ಈ ಥರ ನೀವು ಕಲಿಸಿ ಇದನ್ನು ಇಟ್ಕೊಳ್ರಿ. ಈಗ ಇದು ಕುದ ನಂತರ ನಾವು ಕಲಿಸಿಟ್ಕೊಂಡಂಥ ಹಸಿ ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಹಾಕಿ ನೀವು ಕೈಯಾಡಿಸ್ತಾ ಇರಿ. ಇದೇನಾದರೂ ನಿಮ್ಗೆ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೀವು ಎಷ್ಟು ತಿಳಬೇಕು ಮಾಡಿಕೊಡ್ರಿ. ಈಗ ಇಷ್ಟು ಮಾಡಿದ್ರೆ ಜುಣುಕ ರೆಡಿ ಆಗ್ತೈತಿ. ಮತ್ತು ಇದು ಇನ್ನೂ ಒಂದು ಸ್ವಲ್ಪ ನಾವು ರುಚಿ ಹೆಚ್ಚು ಮಾಡೋದ್ರ ಸಲುವಾಗಿ ನಾನು ಇದಕ್ಕೆ ಬಜ್ಜಿನ ಕರಿದು ಹಾಕ್ಕೊಳಕತ್ತೀನಿ. 1-2 ಸ್ಪೂನು ಹಸಿ ಕಡಲೆ ಹಿಟ್ಟು, ಒಂದು ಅರ್ಧ ಸ್ಪೂನು ಜೀರಿಗೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿ, ರುಚಿ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹಸಿ ಖಾರ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ತನಕ ಕಲಿಸ್ಕೊರಿ. ಆನಂತರ ಒಂದು ಚಿಟಿಕೆ ಸೋಡಾ ಪುಡಿ ಹಾಕ್ಕೊಂಡು ನೀರು ಹಾಕಿ ಇದನ್ನು ಬಜ್ಜಿ ಹಿಟ್ಟು ಯಾವ ಥರ ಕಲಿಸ್ಕೋತಿರಲ್ಲ ಗಟ್ಟಿಯಾಗಿ ಆ ಥರ ನೀವು ಕಲಿಸ್ಕೋರಿ. ಈ ಥರ ನಾವು ಜುಣುಕಕ್ಕೆ ಬಜ್ಜಿ ನಾವು ಮಾಡಿ ಹಾಕೋದ್ರಿಂದ ತುಂಬ ರುಚಿ ಆಗ್ತೈತಿ. ಈಗ ಒಂದು ಬಾಣಲೆಗೆ ನಾನು ಎಣ್ಣೆ ಹಾಕ್ಕೊಳತ್ತೀನಿ. ಈಗ ನಾನು ಕಲಿಸಿಟ್ಕೊಂಡಂಥ ಬಜ್ಜಿ ಹಿಟ್ಟನ್ನು ಅಷ್ಟು ನಾನು ಬಜ್ಜಿನ ಹಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಕೆಂಪಗಾಗೋ ತನಕ ನೀವು ಕರ್ಕೊಳ್ರಿ. ಈ ಥರ ನೀವು ಬಜ್ಜಿನ ಮಾಡಿ ಜುಣುಕಕ್ಕೆ ಹಾಕೋದ್ರಿಂದ ತುಂಬ ರುಚಿ ಆಗ್ತೈತಿ ಜುಣುಕ. ಮತ್ತು ಇದು 1/2 ಅಂತಲೂ ಹೇಳ್ಬೋದು. ನೀವು ಇದು ನೀವು ಚಪಾತಿ, ರೊಟ್ಟಿ ಮತ್ತು ಬಿಸಿ ಬಿಸಿ ಅನ್ನದ ಜೊತೆ ನೀವು ಹಾಕ್ಕೊಂಡು ಉಂಡ್ರೆ ತುಂಬ ರುಚಿಯಾಗಿರ್ತೈತಿ. ನೀವು ಪಲ್ಯನೇ ಬೇಕಾಗಿಲ್ಲ, ಅಷ್ಟು ರುಚಿಯಾಗಿರ್ತೈತಿ. ಈಗ ನಾನು ಕೆಂಪಗೆ ಚೆನ್ನಾಗಿ ಕರ್ಕೊಂಡು ಒಂದು ಪ್ಲೇಟಲ್ಲಿ ತೊಗೊಳಕತ್ತೀನಿ ನೋಡ್ರಿ. ಈಗ ಜುಣುಕ ಕುದಿಯತೈತಿ. ಈಗ ಕರ್ಕೊಂಡಂಥ ಬಜ್ಜಿನ ಎಲ್ಲವನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ನೀವು ಇದು ಕೈ ಆಡಿಸಿದ್ರೆ ಜುಣುಕ ರೆಡಿ ಆಕೈತಿ. ರುಚಿಯಾದ ಜುಣುಕ ತುಂಬ ಚೆನ್ನಾಗಿರ್ತೈತಿ. ಇದನ್ನು ನೀವು ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಉಂಡ್ರೆ 1-2 ತುತ್ತು ಜಾಸ್ತಿನೇ ಊಟ ಮಾಡ್ತೀವಿ. ಈಗ ನಾವು ಹೇಳಿದ ರೀತಿಯಲ್ಲಿ ಒಮ್ಮೆ ಮಾಡಿ ನೋಡಿರಿ. ಮತ್ತು ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ಥರ ನೀವು ಮಾಡಿ ಬಿಸಿ ಅನ್ನದ ಜೊತೆ ಊಟ ಮಾಡಿ ನೋಡಿರಿ, ತುಂಬ ರುಚಿಯಾಗಿರ್ತೈತಿ. ಮತ್ತೊಂದು ರೆಸಿಪಿ ಒಂದಿಗೆ ಸಿಗ್ತೀನಿ. ಧನ್ಯವಾದಗಳು.